ವೆಲ್ಕಮ್ ಬ್ಯಾಕ್ ಟು ಅಂಕಿತಾ ಶಶಿಗೌಡ ಯೂಟ್ಯೂಬ್ ಚಾನಲ್. ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಮತ್ತು ಯಾರ್ಯಾರು ಹೊಸ್ದಾಗಿ ಇವಾಗ ಚಾನಲ್ನ ಓಪನ್ ಮಾಡಿ ನೋಡ್ತಾ ಇದ್ದೀರೋ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಾನಿವತ್ತು ಮಾಡ್ತಿರೋ ಲಾಗ್ ಬಂದು ನಾನು ಫ್ಲಿಪ್ಕಾರ್ಟಲ್ಲಿ ಒಂದು ಐಟಮ್ನ ಆರ್ಡ್ರ್ ಮಾಡಿದೆ. ಸೊ ಅದು ಫೈನಲಿ ಬಂದಿದೆ. ಸೊ ಅದು ಹೇಗೆ ಬಂದಿದೆ ಅನ್ನೋದು ಮತ್ತು ಅದನ್ನು ಹೇಗೆ ಫಿಟ್ ಮಾಡೋದು ಅನ್ನೋದು ಈ ಲಾಗಲ್ಲಿ ಹೇಳ್ತೀನಿ. ಸೊ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಇದಕ್ಕೋಸ್ಕರ ನಾನು ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೆ. ಫೈನಲಿ ಬಂದಿದೆ. ಸೊ ಹೇಗೆ ಬಂದಿದೆ ಅಂತ ನೋಡೋಣ. ಹಾಗೆ ಇದನ್ನು ಹೇಗೆ ಸೆಟ್ ಮಾಡೋದು ಅಂತ ಕೂಡ ನೋಡೋಣ ಬನ್ನಿ. ಸೊ ಇದು ಬಂದು ಟ್ರೈಪೋಡ್ ಸ್ಟ್ಯಾಂಡು. ಸೊ ಇದಕ್ಕೆ 3 ಲಾಕ್ನ ಕೊಟ್ಟಿದ್ದಾರೆ. ಸೊ ನಾನು ಫಸ್ಟ್ ಒಂದು ಲಾಕ್ದು ಹೇಳಿಬಿಡ್ತೀನಿ. ಇದು ಬಂದು 7 ಫೀಟ್ ಇದೆ. ಸೊ ಫಸ್ಟ್ ಲಾಕು ಓಪನ್ ಮಾಡ್ತಾ ಇದ್ದೀನಿ. ಲೂಸ್ ಮಾಡ್ಕೊಬೇಕು. ಯಾಕೆ ಅಂದರೆ ಮೊದಲು ನಾವು ಸ್ಟ್ಯಾಂಡ್ ಯಾವತ್ತೂ ನಿಲ್ಲಿಸ್ಬೇಕು. ಹಾಗಾಗಿ ಇವಾಗ ಹೇಗೆ ನಿಲ್ಲಿಸೋದು ಅಂತ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ 3 ಲೆಗ್ ಕೊಟ್ಟಿದ್ದಾರೆ ನೋಡಿ. ಅದನ್ನು ನಿಧಾನಕ್ಕೆ ಓಪನ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ವಲ್ಪನೇ ಓಪನ್ ಮಾಡಿ. ನೋಡಿ ಇಷ್ಟು ಓಪನ್ ಆಗಿದೆ. ಇವಾಗ ಫಸ್ಟ್ ಲಾಕ್ ಇನ್ ಮುಗೀತು. ಸೊ ಇವಾಗ ಸೆಕೆಂಡ್ ಒನ್ ಮತ್ತು ಥರ್ಡ್ ಒನ್ ಲಾಕ್ನ ಫಸ್ಟ್ ಲೂಸ್ ಮಾಡ್ಕೊಬೇಕು. ಸೊ ನಾನು ಇವಾಗ ಲೂಸ್ ಮಾಡ್ಕೊತಾ ಇದ್ದೀನಿ. ಸೊ ಈ 7 ಫೀಟ್ ಇರೋದ್ರಿಂದ ಫುಲ್ಲು 7 ಫೀಟ್ವರೆಗೂ ಮಾಡ್ಬೋದು. ನಾನು ಇವಾಗ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ಇದು ಬಂದು ಇವಾಗ 7 ಫೀಟ್ ಇದೆ. ಹಾಗೆ ನಾವು ನಮಗೆ ಏನಾದರೂ ಡೌನ್ ಬೇಕು ಅಂದರೆ ನಾವು ಅಡ್ಜಸ್ಟ್ ಮಾಡ್ಕೊಬೋದು. ನಮ್ಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೋಬೋದು ನಾವು. ಸೊ ನೋಡಿ ನನಗಿವಾಗ ಇಷ್ಟು ಬೇಕಾದರೆ ನಾನು ಇಷ್ಟು ಅಡ್ಜಸ್ಟ್ ಮಾಡ್ಕೊತೀನಿ. ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಒಂದು ಲಾಕು, ಇದು ಸೆಕೆಂಡ್ ಒಂದು ಲಾಕ್ನ ಟೈಟ್ ಮಾಡ್ಕೊಬೇಕು. ಇದು ಬಂದು ಸ್ಟ್ಯಾಂಡ್ ಫಿಕ್ಸಬಲ್ ಲೈಟ್. ಇದಕ್ಕೆ ವೈರ್ ಕೂಡ ಕೊಟ್ಟಿದ್ದಾರೆ. ಸೊ ನಾವು ಇದನ್ನು ಫೋನ್ ಚಾರ್ಜ್ ಮಾಡ್ತೀವಲ್ಲ ಅದಕ್ಕೆ ಹಾಕೋಬೇಕು. ಸೊ ಹಾಗೆ ಇದನ್ನು ಫೋನ್ ಚಾರ್ಜರ್ಗೆ ಹಾಕೊಳ್ಳಿ. ಹಾಗೆ ಹಾಕಿ ಪ್ಲಗ್ಗೆ ಕನೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೆಕ್ಸ್ಟ್ ನಮಗೆ ಆನ್ ಮತ್ತು ಆಫ್ ಕೊಟ್ಟಿದ್ದಾರೆ. ಇಲ್ಲಿ ಆನ್ ಮಾಡ್ಕೋಬೋದು ಮತ್ತು ಆಫ್ ಕೂಡ ಮಾಡ್ಕೋಬೋದು. ಸೊ ಇದರಲ್ಲಿ 3 ಕಲರ್ಸ್ ಬಂದಿದೆ. ಯಾವ್ಯಾವ ಕಲರು ಅಂದರೆ ಒಂದು ವೈಟು, ಸೆಕೆಂಡ್ ಒನ್ ಬ್ಲೂ, ಥರ್ಡ್ ಒನ್ ಯೆಲ್ಲೋ ಬಂದಿದೆ. ಸೊ ನಾವೇನಾದರೂ ಈ ಲೈಟ್ ಕಲರ್ ಚೇಂಜ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಒಂದು ಆರೋ ಮಾರ್ಕ್ ಕೊಟ್ಟಿದ್ದಾರೆ. ಸೊ ಈ ಬಟನ್ನ ಪ್ರೆಸ್ ಮಾಡಬೇಕು, ಆಗ ಲೈಟ್ ಕಲರ್ ಚೇಂಜ್ ಆಗುತ್ತೆ. ಹಾಗೆ ನಮಗೇನಾದರೂ ಡಾರ್ಕ್ ಕಲರ್ ಬೇಕು ಅಂದರೆ ಪ್ಲಸ್ನ ಬಟನ್ನ ಪ್ರೆಸ್ ಮಾಡಬೇಕು, ಆಗ ಡಾರ್ಕ್ ಬರುತ್ತೆ. ಇಲ್ಲ ಅಂದರೆ ನಿಮ್ಗೆ ಏನಾದರೂ ಲೈಟ್ ಕಮ್ಮಿ ಬೇಕು ಅಂದರೆ ಮೈನಸ್ನ ಬಟನ್ನ ಪ್ರೆಸ್ ಮಾಡಿದರೆ ನಿಮಗೆ ಲೈಟ್ ಕಮ್ಮಿ ಬರುತ್ತೆ. ಸೊ ಇದು ಬಂದು ಫೋನ್ ಫಿಕ್ಸ್ ಮಾಡ್ಕೊಳ್ಳೋದು. ಫೋನ್ ನಾವು ಇಡುವಾಗ ನೋಡಿ ಈ ಥರ ಎಕ್ಸ್ಪೆಂಡ್ ಆಗುತ್ತೆ. ಸೊ ನಾವು ಎಕ್ಸ್ಪ್ಯಾಂಡ್ ಮಾಡ್ಕೊಂಡೆ ಫೋನ್ ಇಡಬೇಕು, ನಮಗೆ ಈಸಿ ಆಗುತ್ತೆ ಆವಾಗ ಫೋನ್ ಇಡೋದಕ್ಕೆ.
ಸೊ ನೆಕ್ಸ್ಟ್ ಬಂದು ಇದಕ್ಕೆ ಫಿಟ್ ಮಾಡ್ಕೊಬೇಕು. ಸೊ ಇದನ್ನು ಫಿಟ್ ಮಾಡಿದ್ಮೇಲೆ ನಮಗೆ ಫೋನು ಯಾವ್ಯಾವ ಆ್ಯಂಗಲಲ್ಲಿ ಬೇಕೋ ಆ ಆ್ಯಂಗಲಲ್ಲಿ ಇಟ್ಕೊಳ್ಳೋಕ್ಕೆ ಹಿಂಗೆ ಬೆಂಡ್ ಮಾಡಬೇಕು. ನೋಡಿ, ಬೆಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದು ಇದು ಲೈಟ್ ಫಿಟ್ ಮಾಡೋದು. ನಾವು ಲೈಟ್ನ ಫಿಟ್ ಮಾಡಿಕೊಂಡು ನಮಗೆ ಯಾವ ಕಡೆ ಸೈಡ್ ಬೇಕೋ ಆ ಕಡೆ ರೊಟೇಟ್ ಮಾಡ್ಕೊಬಹುದು. ಇದನ್ನ ಹಾಗೆ ರೊಟೇಟ್ ಮಾಡಿ ಇದನ್ನು ಇಲ್ಲೊಂದು ಲಾಕ್ ಕೊಟ್ಟಿರ್ತಾರೆ, ಅದನ್ನು ಟೈಟ್ ಮಾಡಬೇಕು. ಸೊ ಟೈಟ್ ಮಾಡ್ಕೊಂಡ್ರೆ ಸರಿ ಆಗುತ್ತೆ ನಮಗೆ. ಸೊ ನೋಡಿ, ನಾನೀಗ ಇದನ್ನು ಫಿಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಫಿಟ್ ಮಾಡಿದೆ. ಸೊ ಇವಾಗ ನೆಕ್ಸ್ಟು ಇದು ಬಂದು ಫೋನ್ ಫಿಕ್ಸ್ ಮಾಡೋದು ಅಂತ ಹೇಳಿದೆ ಅಲ್ವಾ, ಇದನ್ನು ಫುಲ್ಲು ಲೂಸ್ ಮಾಡ್ಕೊಬೇಕು. ಸೊ ಫುಲ್ ಲೂಸ್ ಮಾಡಿಕೊಂಡು ಇದನ್ನು ಪ್ರೆಸ್ ಮಾಡಬೇಕು. ಸೊ ನೋಡಿ, ಇವಾಗ ಪ್ರೆಸ್ ಮಾಡಿದ ಮೇಲೆ ನೀಟಾಗಿ ಟೈಟ್ ಮಾಡ್ಕೊಬೇಕು. ಸೊ ಹಾಗೆ ಇಲ್ಲೊಂದು ಸ್ಕ್ರೂ ಪಿನ್ನ ಕೊಟ್ಟಿರ್ತಾರೆ. ಹಾಗೆ ಇಲ್ಲಿ ನಾವು ಲಾಕ್ನ ಸ್ವಲ್ಪ ಲೂಸ್ ಮಾಡ್ಕೊಬೇಕು. ಯಾಕೆ ಅಂದರೆ ನಾವು ಹಾಕುವಾಗ ನೀಟಾಗಿ ರೊಟೇಟಿಂಗ್ ಆಗುತ್ತೆ, ಹಾಗೆ ಈಸಿ ಆಗುತ್ತೆ ನಮಗೆ. ಸೊ ಫೈನಲಿ ಲೈಟ್ನ ಸೆಟ್ ಮಾಡಿಕೊಂಡೆ. ಸೊ ಇವಾಗ ನೆಕ್ಸ್ಟು ಫೋನ್ ಫಿಕ್ಸೇಬಲ್ನ ಸೆಟ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಫಿಕ್ಸ್ ಮಾಡ್ಕೊಂಡ್ಮೇಲೆ ಈ ಥರ ಬೆಂಡ್ ಕೂಡ ಮಾಡ್ಕೊಬೋದು. ನಮಗೆ ಫೋನು ಯಾವ ಆ್ಯಂಗಲಲ್ಲಿ ಬೇಕೋ ಆ ಆ್ಯಂಗಲಲ್ಲಿ ಬೆಂಡ್ ಮಾಡ್ಕೋಬೋದು, ಹಾಗೆ ರೊಟೇಟ್ ಕೂಡ ಮಾಡ್ಬೋದು. ಸೊ ನೋಡಿ, ಸೊ ಲೈಟ್ನು ಕೂಡ ನಾವು ರೊಟೇಟ್ ಮಾಡ್ಬೋದು. ಅದೇ ನಾನು ತೋರಿಸಿದ್ನಲ್ಲ ಲಾಕು ಟೈಟ್ ಮಾಡೋದು, ಆ ಲಾಕ್ನ ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ. ನೋಡಿ, ಲೂಸ್ ಮಾಡಿಕೊಂಡು ನಮಗೆ ಯಾವ ಆ್ಯಂಗಲಲ್ಲಿ ಬೇಕೋ ಆ ಆ್ಯಂಗಲಲ್ಲಿ ಲೈಟ್ನ ಸೆಟ್ ಮಾಡಿಕೊಂಡು ಮತ್ತೆ ಅದೇ ಲಾಕ್ನ ಟೈಟ್ ಮಾಡ್ಕೊಳ್ಳಿ. ಸೊ ಫೈನಲಿ ಸ್ಟ್ಯಾಂಡ್ ರೆಡಿ ಆಯಿತು. ಇವಾಗ ನಾನು ಲೈಟ್ ಆನ್ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ನೋಡಿ, ಈಗ ಕಲರ್ ಚೇಂಜ್ ಮಾಡ್ತೀನಿ. ನೋಡಿ, ನಮಗೆ ಯಾವ ಕಲರ್ ಬೇಕೋ ಆ ಕಲರ್ ಸೆಟ್ ಮಾಡ್ಕೋಬೋದು. ಸೊ ನಮಗೇನಾದರೂ ಡಾರ್ಕ್ ಬೇಕು ಅಂದರೆ ಪ್ಲಸ್ ಬಟನ್ನ ಪ್ರೆಸ್ ಮಾಡಬೇಕು. ಸೊ ನೋಡಿ, ಜಾಸ್ತಿ ಲೈಟ್ನ ಫುಲ್ ಡಿಮ್ ಕೂಡ ಮಾಡ್ಕೋಬಹುದು. ನೋಡಿ ತೋರಿಸ್ತೀನಿ. ನೋಡಿ, ಫುಲ್ ಕಲರ್ನ ಡಿಮ್ ಮಾಡಿದ್ದೀನಿ. ಸೊ ಫೈನಲಿ ಲೈಟ್ ಸ್ಟ್ಯಾಂಡ್ನ ಫಿಟ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.